ರಸ್ತೆ ಗುಂಡಿ ಮುಚ್ಚೋದಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಡೆಡ್ಲೈನ್ ಮುಗಿದ್ರೂ ರಸ್ತೆ ಗುಂಡಿ ಮುಚ್ತಾ ಇಲ್ಲ ಅಧಿಕಾರಿಗಳು. ರಸ್ತೆ ಗುಂಡಿ ಬಗ್ಗೆ ಸಿಎಂಗೆ ಪ್ರಶ್ನೆ ಮಾಡಿದ್ರೆ ಡಿಸಿಎಂನ ಕೇಳಿ ಅಂತಾರೆ. ಡಿಸಿಎಂಗೆ ಪ್ರಶ್ನೆ ಮಾಡಿದ್ರೆ ಎಲ್ಲಾ ಗುಂಡಿ ಮುಚ್ಚೋದಕ್ಕಾಗಲ್ಲ ಅಂತಾರೆ. ಅಲ್ಲೊಂದು ಇಲ್ಲೊಂದು ಗುಂಡಿ ಇರುತ್ತೆ, ಎಲ್ಲಾ ಮುಚ್ಚೋದಕ್ಕಾಗಲ್ಲ. ಕಸ ಗುಂಡಿ ಇರೋದನ್ನ ದಿನ ಹಾಕಿ ಪೋಸ್ಟ್ ಮಾಡ್ತಾರೆ. ಕೇವಲ ಗಾಡಿ ಒಂದು ಜರಕ್ ಹೊಡೆದ್ರೆ ರಸ್ತೆ ಗುಂಡಿ ಬೀಳುತ್ತೆ. ಅಲ್ಲೊಂದು ಇಲ್ಲೊಂದು ಗುಂಡಿ ಇರುತ್ತೆ, ಸಂಪೂರ್ಣ ಮುಚ್ಚೋದಕ್ಕಾಗಲ್ಲ. ಹೈದರಾಬಾದ್ ಮಾದರಿ ರಸ್ತೆಗೆ ಚಿಂತನೆ ನಡೆದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾರು ಒಬ್ಬ ಮಂತ್ರಿ ನಿಮ್ಗೆ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ವಾಲ್ ಪೋಸ್ಟ್ ಮಾಡಿ ನಮಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ. ಗುಂಡಿ ಏನು ಮಾಡ ಒಂದ್ ಜರ್ ಕೊಡಿದ್ರೆ ಗುಂಡಿ ಆಗೇ ಆಯ್ತದೆ. ಹೈದರಾಬಾದಲ್ಲೂ ಕೊಟ್ಟಿದಾರಂತೆ, ನೋಡ್ತೀನಿ. ಇಲ್ಲಿ ಬೇರೆ ಕಡೆನೂ ಕೊಟ್ಟಿದಾರಂತ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಸೊ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ. ರಸ್ತೆ ಗುಂಡಿ ಗಂಡಾಂತರ ಆಸ್ಕ್ ಡಿಕೆ ಶಿವಕುಮಾರ್ ಅಂತ ಸಿಎಂ ಹೇಳಿದ್ರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಾ ಗುಂಡಿ ಮುಚ್ಚೋದಕ್ಕಾಗಲ್ಲ ಅಂತಿದ್ದಾರೆ. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸಿದ್ದು, ಗುಂಡಿ ಬಗ್ಗೆ ಡಿಸಿಎಂಗೆ ಕೇಳಿ ಅಂದಿದ್ದಕ್ಕೆ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಕೇಳಿ ಅಂತ ಸಿದ್ದರಾಮಯ್ಯ ಅಸಮರ್ಥ ಸಿಎಂ ಈಗ ಸಿದ್ದರಾಮಯ್ಯನವರೋ ಅಥವಾ ಡಿಕೆ ಶಿವಕುಮಾರ್ ಅವರೋ ಮುಖ್ಯಮಂತ್ರಿಗಳಾಗಿ ನಿರ್ವಹಣೆ ಮಾಡಲು ಅಸಮರ್ಥರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಇದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ದಿನದ ಮುಖ್ಯಮಂತ್ರಿಗಳ ಹೇಳಿಕೆ ಬೇಜವಾಬ್ದಾರಿತನದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ ಆಗೋಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೆ, ಮುಖ್ಯಮಂತ್ರಿಗಳೇ ಸಭೆ ಮಾಡಿ ಒಂದು ಡೆಡ್ಲೈನ್ ಕೊಟ್ಟು ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮಾತುಗೂ ಸಹ ಎಷ್ಟು ಬೆಲೆ ಈ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಮುಖ್ಯಮಂತ್ರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲಸವನ್ನು ಅಸಮರ್ಥರಾಗಿದ್ದೇನೆ ಅಂತಕ್ಕಂಥದ್ದೇನಾದರೂ ಅದರಲ್ಲಿ ಅರ್ಥೈಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಲವಾರು ಡೆಡ್ ಲೈನ್ಗಳನ್ನು ಕೊಡ್ತಾ ಇದೆ. ಡೆಡ್ ಲೈನ್ಗಳು ಡೆಡ್ ಆಗ್ತಿದ್ದಾವೆ ಹೊರತು, ಅವೇ ಸಾಯ್ತಿದ್ದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದು, ಸ್ಕೂಟರ್ ಅಲ್ಲಿ ಬಿದ್ದು 6ಕ್ಕಿಂತ ಹೆಚ್ಚು ಜನ ಮರಣವನ್ನಪ್ಪಿದ್ದಾರೆ. ಸತ್ತವರಿಗೆ ಯಾರು ಹೊಣೆ? ಕೇವಲ ಹಣ ಮಾಡಬೇಕು, ಕೇವಲ ಪ್ರಚಾರ ತಗೋಬೇಕು, ಕೇವಲ ಕುರ್ಚಿ ಹಿಡಿಬೇಕು. ಒಬ್ಬನೇ ಒಬ್ಬ ಮಂತ್ರಿ ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮೇಲಿಂದ ಹಾರ್ತಾರೆ ಬಿಟ್ರೆ, ಬೆಂಗಳೂರಿನ ಗುಂಡಿಗಳಿಂದ ಇವತ್ತು ಪರಿತಪಿಸ್ತಾ ಇರುವಂತವರು ಇಲ್ಲಿಯ ನಾಗರಿಕರು, ಇಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು, ಇಲ್ಲಿರುವಂತ ಉದ್ಯಮಿಗಳು. ನೋಡಿ, ಬ್ರೇಕ್ಗೆ ಜರ್ಕ್ಗೆ ಗುಂಡಿ ಆಗೋದಿಲ್ಲ. ಇವರು 2 ವರ್ಷದಿಂದ ರಸ್ತೆಗಳನ್ನ ಅಲ್ಲಿ ಗುಂಡಿ ಬೀಳದಿದ್ದಂಗೆ ಇಟ್ಕೊಳ್ಬೇಕು ಅಂತ ಹೇಳಿ ಇವರು ಮಾಡಲೇ ಇಲ್ಲ. ಇವತ್ತು ಇಂಡಸ್ಟ್ರಿಗಳು ಕೂಡ ಇದನ್ನೆಲ್ಲವನ್ನು ನೋಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಡೆಡ್ಲೈನ್ ಮುಗಿದಿದೆ, ನೀವ್ಯಾಕೆ ಇನ್ನೂ ಮುಚ್ಚಿಲ್ಲವಲ್ಲ ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಿರ್ತಕ್ಕಂಥ ಮಾತೇನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ರಿ ಅಂತ. ಅಂದ್ರೆ ಸರ್ಕಾರ ಒಣಗೇಡಿ ಸರ್ಕಾರವ? ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಸರಿಯಾದ್ದಲ್ಲ. ಗುಂಡಿಗಳಿದೆ, ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಲೇ ಆಗ್ರಹ ಪಡಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.